ತುಂಬ ಟೈಮಿಂದ ಪೆಂಡಿಂಗ್ ಇತ್ತು. ಲೈವಾಗಿ ಆಕ್ಸೆಸ್ ಇದೆ, ಗ್ಲಾಸ್ ಹಾಕಿದ್ದಾರೆ ಟೋಟಲ್ಲು. ಹೇಳ್ರಪ್ಪ ಹೇಳ್ರು. ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮೋಟೋ ರೈಡ್ ಕನ್ನಡ. ಸೊ ನಾವು ಇವತ್ತು ನಮ್ಮ ಕಾರ್ನ ಸರ್ವಿಸಿಗೆ ಬಿಡ್ತಾಯಿದ್ದೀವಿ. ಅಂದರೆ 5th ಇಯರ್ 50,000 ಕಿಲೋಮೀಟರ್ ಸರ್ವಿಸಿಗೆ. ಸೊ ಇನ್ನು 5 ಇಯರ್ಸ್ ಕಂಪ್ಲೀಟ್ ಆಗಿಲ್ಲ. ಸೊ ಇದು 5th ಇಯರ್ ರನ್ನಿಂಗು. 5 ಇಯರ್ಸ್ ಕಂಪ್ಲೀಟ್ ಆಗೋಕ್ಕೆ ನೆಕ್ಸ್ಟ್ ಜೂನ್ ಬರಬೇಕು. 2026 ಜೂನ್ ಬಂದರೆ 5 ಇಯರ್ಸ್ ಕಂಪ್ಲೀಟ್ ಆಗುತ್ತೆ. ಸೊ ಲಾಸ್ಟ್ ಸರ್ವಿಸ್ ಬಂದುಬಿಟ್ಟು ನಮ್ಮದು 37,000 ಕಿಲೋಮೀಟರ್ಸ್ಗೆ ಮಾಡಿಸಿದ್ವಿ. ಈ ಸರ್ವಿಸು 47,000 ಕಿಲೋಮೀಟರ್ಸ್ಗೆ ಮಾಡಿಸ್ಬೇಕಾಗಿತ್ತು. ಬಟ್ ಕಾರಣಾಂತರಗಳಿಂದ 47,000 ಕಿಲೋಮೀಟರ್ಸ್ಗೆ ಮಾಡೋಕ್ಕಾಗಿಲ್ಲ. ಸೊ ಗಾಡಿ ಊರಲ್ಲಿತ್ತು. ಸೊ ಇವಾಗ ಬ್ಯಾಂಗ್ಳೂರಿಗೆ ಬಂದಮೇಲೆ ಮತ್ತೆ ಸರ್ವಿಸಿಗೆ ಬಿಡ್ತಾಯಿದ್ದೀನಿ. ಸೊ ಇವಾಗ ಬಂದುಬಿಟ್ಟು ನಮ್ಮದು ಆಲ್ಮೋಸ್ಟ್ 49,000 ಕಿಲೋಮೀಟರ್ ಓಡಿದೆ. ಅಂದರೆ 1,500 ಕಿಲೋಮೀಟರ್ಸ್ ಇನ್ನೂ ಸ್ವಲ್ಪ ಜಾಸ್ತಿ ಓಡಿಬಿಟ್ಟಿದೆ. 11,000 ಚೇಂಜ್ ಓಡಿಬಿಟ್ಟಿದೆ. ಸೊ ಇವಾಗ ನಾವು 5th ಸರ್ವಿಸ್ಗೆ ಬಿಡೋಣ. ಮತ್ತು ನಮ್ಮ ಸರ್ವಿಸ್ ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ, ಸರ್ವಿಸಲ್ಲಿ ಏನೇನು ಚೇಂಜ್ ಆಗುತ್ತೆ, ಎಷ್ಟು ಬಿಲ್ ಬರುತ್ತೆ, ಕಂಪ್ಲೀಟ್ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಬನ್ನಿ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. 1,500 ಕಿಲೋಮೀಟರ್ ಜಾಸ್ತಿ ಓಡಿದೆ ಅಂತ ಹೇಳಿದ್ನಲ್ಲ ನೋಡಿ. ಸೊ ಈ ಗಾಡಿ ಆನ್ ಮಾಡಿದ ತಕ್ಷಣ ತೋರಿಸುತ್ತೆ ನಮಗೆ 1,557 ಕಿಲೋಮೀಟ್ರು ಜಾಸ್ತಿ ಓಡಿದೆ. ತುಂಬ ಗಾಡಿಗಳಿದೆ ಅನಿಸುತ್ತೆ. ನಾವು ಇವಾಗ ಹೆಸರುಘಟ್ಟ ಮೇನ್ ರೋಡಲ್ಲಿರೋ VST ಕಿಯಾ ಅವ್ರ ಶೋರೂಮಲ್ಲ ಸರ್ವಿಸ್ ಸೆಂಟ್ರಿಗೆ ಬಂದಿದ್ದೀವಿ. ಸೊ ನೋಡೋಣ ಯಾರು ಅಡ್ವೈಸರ್ ಬರ್ತಾರೆ, ಯಾರು ಯಾವ ಥರ ರೆಸ್ಪಾಂಡ್ ಮಾಡ್ತಾರೆ ಎಲ್ಲ ತೋರಿಸ್ತೀನಿ. ಸರ್ವಿಸ್ ಸರಿ ಸರ್. ಅಡ್ವೈಸರ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಇನ್ನು ಯಾರೂ ಅಟೆಂಡ್ ಮಾಡಿಲ್ಲ. ಸೊ ನಮ್ಮ ಗಾಡಿ ನಿಂತಿದೆ. ಸೊ ಲಾಂಜಲ್ಲಿ ಕೂತಿದ್ದೀವಿ, ವೆಯ್ಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ನೋಡ್ಬೋದು. ಸೊ ವಾಟರ್ ಎಲ್ಲ ಇಟ್ಟಿದ್ದಾರೆ ಕುಡಿಯೋಕ್ಕೆ. ಲಾಂಜೆಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ನೀವು ಇಲ್ಲಿ ನೋಡ್ಬೋದು. A few moments later. ಹಾಯ್ ಸರ್. ಹಾಯ್, ಗುಡ್ ಮಾರ್ನಿಂಗ್. ಪ್ರವೀಣ್ ಅಂತ ನನ್ನ ಹೆಸರು. ಸರ್ವಿಸ್ ಅಡ್ವೈಸರ್. ಹಾಂ, VST ಕೆ ಹೆಸರುಘಟ್ಟ. ನಿಮ್ಮದು ಗಾಡಿ KS60 ತಾನೆ. ಬನ್ನಿ ಗಾಡಿ ಹತ್ರ ಹೋಗೋಣ. ಹಾಂ, ನಿಮ್ಮದು ಸೆಲ್ಟೋಸ್ ಗಾಡಿ ಇದೆ, ಸೋನೆಟ್ ಗಾಡಿ ಇಲ್ವಾ? ಸೊ ನಿಮ್ಮದು ಗಾಡಿ 49 ಓಡಿದೆ ಆಲ್ಮೋಸ್ಟು. ಓಕೆ. ಹಾಂ, 49,000 ಕಿಲೋಮೀಟರ್ ಆಲ್ಮೋಸ್ಟ್ ರನ್ ಆಗಿದೆಯಲ್ಲ. 5th ಸರ್ವಿಸು. 5th ಸರ್ವಿಸ್ ಅಂತ ಹೇಳಿದ್ರೆ ನಾವು 50,000 ಸರ್ವಿಸ್ ಅಂತ ಹೇಳ್ತೀರಿ. ಹಾಂ, 50,000 ಸರ್ವಿಸ್ ಅಂತ ಹೇಳಿದ್ರೆ ನಿಮ್ಗೆ ಕಂಪ್ಲೀಟ್ ಸರ್ವಿಸ್ ಏನು ಬರುತ್ತೆ ಅಂದರೆ ಇಂಜಿನ್ ಆಯಿಲ್ ಚೇಂಜ್ ಆಗುತ್ತೆ, ಆಯಿಲ್ ಫಿಲ್ಟರ್ ಚೇಂಜ್ ಆಗುತ್ತೆ. ಅಡಿಷನಲ್ ಆಗಿ ಇಂದಲ್ಲಿ ಫಿಲ್ಟರ್ಸ್ ಬರುತ್ತೆ, ಏರ್ ಫಿಲ್ಟರ್, AC ಫಿಲ್ಟರಲ್ಲಿ ಚೆಕ್ ಮಾಡ್ತೀರಿ. ಅದು ಸರ್ವಿಸಲ್ಲಿ ಬರಲ್ಲ, ಬಟ್ ಚೆಕ್ ಮಾಡ್ತೀರಿ. ಅದು ಬಿಟ್ಟರೆ ನಿಮಗೆ ಓವರಾಲ್ ಏನು ಇನ್ಕ್ಲೂಡ್ ಆಗುತ್ತೆ ಅಂದರೆ ಕಂಪ್ಲೀಟ್ ಬ್ರೇಕ್ ಚೆಕಪ್ ಆಗುತ್ತೆ, ಬ್ರೇಕ್ ಪ್ಯಾಡ್ ಕ್ಲೀನ್ ಆಗುತ್ತೆ, ಕ್ಯಾಲ್ಪರ್ ಗ್ರೀಸಿಂಗ್ ಆಗುತ್ತೆ, ರೇಸ್ ಬ್ರೇಕ್ ಚೆಕಪ್ ಆಗುತ್ತೆ, ಮತ್ತು ಟೈರ್ ಕಂಡೀಷನ್ಸು, ಡೋರ್ ಆಪ್ರೇಷನ್ಸು, ಮತ್ತು ಪವರ್ ಸ್ವಿಚ್ಚು, ಸ್ಟೇರಿಂಗ್ಸು, ಕಂಪ್ಲೀಟ್ ಇನ್ಸೈಡ್ ಔಟ್ಸೈಡ್ ಎಲ್ಲ ಕಂಪ್ಲೀಟ್ ಚೆಕ್ ಪಾಯಿಂಟ್ಸ್ ಆಗುತ್ತೆ. ಸೊ ಅದ್ರಲ್ಲಿ ನಿಮ್ಗೆ ಏನಾದರೂ ನಾವು ಚೆಕ್ ಮಾಡಬೇಕಾದ್ರೆ ಅಡಿಷನಲ್ ಬೇಕಾಗಿತ್ತು ಅಂದರೆ ನಿಮ್ಗೆ ಇನ್ಫಾರ್ಮ್ ಮಾಡ್ತೀರಿ. ಇದರಲ್ಲಿ ಪ್ರತಿಯೊಂದು ನಿಮಗೆ ವಾಟ್ಸಪ್ ನಮ್ಮದು ಗ್ರೂಪ್ ಇರುತ್ತೆ. ಓಕೆ. ವೆಹಿಕಲ್ ನಂಬರಲ್ಲಿ ನಾವು ಮ್ಯಾನೇಜರ್ಸು, ಸೇರ್ಸ್ ಎಲ್ಲ ಇರ್ತಾರೆ. ಗ್ರೂಪ್ ಒಂದು ಕ್ರಿಯೇಟ್ ಆಗಿರುತ್ತೆ, ಅದ್ರಲ್ಲಿ ನಿಮ್ಗೆ ಅಪ್ಡೇಟ್ ಮಾಡ್ತೀರಿ. ಸೊ ನಿಮ್ಮಲ್ಲಿ ನಿಮಗೆ ಪ್ರತಿಯೊಂದು ಅಪ್ಡೇಟ್ ಆಗ್ತಾ ಇರುತ್ತೆ. ಸೊ ಅದ್ರಲ್ಲಿ ಏನಾದ್ರು ಡೌಟ್ಸ್ ಇದ್ದರೆ, ನಿಮಗೆ ಏನಾದರೂ ಕಂಪ್ಲೇಂಟ್ಸ್ ಇದೆ ಅಲ್ಲಿ ಮೆನ್ಷನ್ ಮಾಡಿ ನಾವು ಅದನ್ನು ರೆಸ್ಪಾಂಡ್ ಮಾಡ್ತೀರಿ. ಓಕೆ. ಸೊ ಅದು ಇರೋದು. ಸೊ ನಿಮ್ಮ ಕಡೆಯಿಂದ ಕಂಪ್ಲೇಂಟ್ಸ್ ಇದೆ ಸರ್ ಚೆಕ್ ಮಾಡೋದಕ್ಕೆ? ಅದೇ ನಮ್ಮದು ಡೋರ್ ರ್ಯಾಟ್ಲಿಂಗ್ ನೈಸ್ ಇದೆ. ಓಕೆ. ಆ ಕಡೆ ನಿಮ್ಗೆ ತೋರಿಸಿದ್ನಲ್ಲ, ಅದೊಂದು ಗಮ್ಮಿಂಗ್ ಮಾಡಬೇಕು. ಆ ಕಡೆ ಕ್ರೋಮ್ ಅಂತ, ಆ ಕಡೆ ಕ್ರೋಮ್ ಅಂತ ಗಮ್ಮಿಂಗ್ ಮಾಡಬೇಕು. ಹೌದು. ಅದು ಬಿಟ್ಟರೆ ಸದ್ಯಕ್ಕೇನಿಲ್ಲ. ನಾನು ಜ್ಞಾಪಿಸ್ಕೊಂಡ್ರೆ ಮತ್ತೆ ಫೋನ್ ಮಾಡ್ತೀನಿ. ಓಕೆ ಓಕೆ. ಮತ್ತು ಇನ್ನೊಂದು ನಾವು ಹಾಕಿರೋದು ಈ ಸೀಟ್ ಕವರ್ಸು ಮತ್ತೆ ಹಾಕಿರ್ತೀರಿ, ಯಾಕಂದ್ರೆ ಸೇಫ್ಟಿ ಪ್ರಿಕಾಷನ್ಗೆ. ಆಫ್ಟರ್ ಕೋವಿಡ್ ಆಗಿರೋದ್ರಿಂದ ಸೇಫ್ಟಿ ಪ್ರಿಕಾಷನ್ಗೆ ಸೀಟ್ ಕವರ್, ಸ್ಟೇರಿಂಗ್ ಕವರ್ ಹಾಕ್ತೀರಿ. ಸೊ ಏನು ತೊಂದರೆ ಆಗಿರೋದು. ಸೊ ಸರಿ ಸರ್, ಆಯಿತು. ಓಕೆ. ಬೇರೆ ಏನಾದರೂ ಕನ್ಸರ್ ಸರ್? ಐ ಥಿಂಕ್ ಲಾಸ್ಟ್ ಟೈಮ್ ಸರ್ ಒಂದು ಇಶ್ಯೂಸ್ ಇತ್ತು, ಸಾರ್ಟ್ ಔಟ್ ಮಾಡಿದ್ವಿ. ಹಾಂ, ಅದು ಉಮೇಶ್ ಸರ್ರೇ ಮಾಡಿಕೊಟ್ಟಿದ್ರು ನಮಗೆ. ತುಂಬ ಟೈಮಿಂದ ಪೆಂಡಿಂಗ್ ಇತ್ತು. ಹೌದು. ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡಿದರು ಉಮೇಶ್ ಸರ್ರು. ಥ್ಯಾಂಕ್ ಯು ಸರ್. ಸೊ ನಮ್ಮದು ಗಾಡಿ ಸರ್ವಿಸಿಗೆ ತೊಗೊಂಡಿದ್ದಾರೆ. ಬ್ರೇಕ್ ಕ್ಯಾಲಿಪರ್ ಕ್ಲೀನಿಂಗು, ಆಯಿಲ್ ಚೇಂಜು, ಆಯಿಲ್ ಫಿಲ್ಟ್ರು, ಏರ್ ಫಿಲ್ಟ್ರು, ಬ್ರೇಕ್ ಪ್ಯಾಡ್ಸ್ ಚೆಕ್ಕಿಂಗು, ಮತ್ತು ವಾಷಿಂಗು, ಮತ್ತು ಪಾಲಿಷಿಂಗು ಎಲ್ಲ ಚೆಕಪ್ ಮಾಡ್ತಾರೆ. ಸೊ ನಾವು ಇವ್ರ ಹತ್ರನೇ
ನನ್ನ ಲಾಸ್ಟ್ ಇನ್ಶೂರೆನ್ಸ್ ರಿನ್ಯೂವಲ್ ಇವ್ರ ಹತ್ರನೇ ಮಾಡಿದ್ರಿಂದ ನಮಗೊಂದು ಕೂಪನ್ ಕೊಟ್ಟಿದ್ದರು, ವಾಷಿಂಗು ಮತ್ತು ಬಾಡಿ ಪಾಲಿಶು. ಸೊ ಅವೆರಡು ಫ್ರೀ ಆಫ್ ಕಾಸ್ಟಲ್ಲಾಗುತ್ತೆ. ಸೊ ಬೇರೆದು ಇನ್ನೆಲ್ಲ ಚಾರ್ಜಸ್ ಆಗುತ್ತೆ. ಲಾಸ್ಟಿಗೆ ನಿಮಗೆ ತೋರಿಸ್ತೀನಿ ಎಷ್ಟು ಬಿಲ್ ಆಗುತ್ತೆ, ಎಷ್ಟು ಏನೇನು ಚೇಂಜಸ್ ಮಾಡಿದ್ದಾರೆ, ಏನಾದ್ರು ಪಾರ್ಟ್ಸ್ ಚೇಂಜಸ್ ಆಗಿದೆಯಾ, ಮತ್ತು ಇದರಲ್ಲಿ ಯಾವ ಪಾರ್ಟ್ಸು ಚೇಂಜಸ್ ಆದರೆ ಅದಕ್ಕೆ ಎಕ್ಸ್ಟ್ರಾ ಆಗುತ್ತೆ. ಅದು ಏನು ಸದ್ಯಕ್ಕೆ ಯಾವ ಪಾರ್ಟ್ ಹೋಗಿದೆ, ಏನು ಚೇಂಜಸ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಹಂಗೇನಾದ್ರು ಪಾರ್ಟ್ಸ್ ಚೇಂಜಸ್ ಆದರೆ ಕಾಲ್ ಮಾಡಿ ಹೇಳ್ತಾರೆ. ನಾವು ಓಕೆ ಅಂದರೆ ಚೇಂಜ್ ಮಾಡ್ತಾರೆ, ಇಲ್ಲಾಂದರೆ ಅದನ್ನೇ ಬಿಡ್ತಾರೆ. 1 eternity later. ಗಾಡಿ ಸರ್ವಿಸ್ ಕಂಪ್ಲೀಟ್ ಆಗಿದೆ ಅಂತ ಫೋನ್ ಮಾಡಿದರು. ಸೊ ನಾವಿವಾಗ ಮತ್ತೆ ಸರ್ವಿಸ್ ಸೆಂಟ್ರಿಗೆ ಬಂದಿದ್ದೀವಿ. ಟೈಮು 7 ಗಂಟೆ 10 ನಿಮಿಷ ಆಗಿದೆ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಸೊ ಇನ್ನೊಂದು 10 ಮಿನಿಟ್ಸು ಸಿಗುತ್ತೆ ಸರ್ ಅಂತ ಹೇಳಿದ್ರು. ಸೊ ಇವಾಗ ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ. ನಾನು ಒಂದು ಸಲ ಗಾಡಿ ಟೆಸ್ಟ್ ಡ್ರೈವ್ ಮಾಡಿ ನಮ್ಮದು ಇಶ್ಯೂಸ್ ಏನೇನಿತ್ತು ಎಲ್ಲ ಅಡ್ರೆಸ್ ಮಾಡಿದ್ರೆಲ್ಲ ಚೆಕ್ ಮಾಡಿ, ಒಂದ್ಸಲ ಗಾಡಿ ಹೇಗೆ ಸರ್ವಿಸ್ ಆಗಿದೆ ಎಲ್ಲ ಚೆಕ್ ಮಾಡಿ ನಾನು ಬೆಳಿಗ್ಗೆ ನಿಮಗೆ ಬಿಲ್ ಎಷ್ಟಾಯಿತು ಮತ್ತು ಫೀಡ್ಬ್ಯಾಕು ಎಲ್ಲ ಬೆಳಿಗ್ಗೆ ತಿಳಿಸ್ಕೊಡ್ತೀನಿ. The next day. ಹಾಯ್. ಸೊ ನಾವು ನಮ್ಮದು ಗಾಡಿ ಸರ್ವಿಸ್ ಆಗಿ ಬಂದಿದೆ. ಸೊ ರಾತ್ರಿ 8:30-9 ಗಂಟೆ ಆಗಿತ್ತು ನಾವು ತೊಗೊಂಬಂದಾಗ ಆಲ್ಮೋಸ್ಟು. ಸೊ ಯಾವುದೂ ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ನಮ್ಮದು ಬಿಲ್ಲೆಲ್ಲ ಬಂದಿದೆ. ಸೊ ಬಿಲ್ಲೆಲ್ಲ ಪೇ ಮಾಡ್ಬಿಟ್ಟು ನಾವು ತೊಗೊಂಬಂದ್ವಿ. ಸೊ ಎಷ್ಟಾಗಿದೆ ಅಂತ ತೋರಿಸ್ತೀವಿ ನಿಮಗೆ. ಸೊ ನಿನ್ನೆ ಸರ್ವಿಸಲ್ಲಿ ಬಂದುಬಿಟ್ಟು ನಮಗೆ ಜಸ್ಟು ಆಯಿಲು ಮತ್ತು ಸರ್ವಿಸ್, ಜಸ್ಟ್ ಲೇಬರ್ ಸರ್ವಿಸು ಮತ್ತು ಆಯಿಲ್ ಫಿಲ್ಟ್ರು, ಏರ್ ಫಿಲ್ಟ್ರು, ವಿಂಡ್ಶೀಲ್ಡ್ ವಾಷರು, ಕನ್ಸ್ಯೂಮಬಲ್ಸು, ಸ್ವಲ್ಪ ವೆಯ್ಟ್ಸು ಅಷ್ಟೇ, ಮತ್ತು ಲೇಬರ್ ಅಷ್ಟು ಮಾತ್ರ ಬಿಲ್ ಬಂದಿದೆ. ಇದರಲ್ಲಿ ಎಕ್ಸ್ಕ್ಲೂಷನ್ ಬಂದುಬಿಟ್ಟು ನಿಮಗೆ ವೀಲ್ ಅಲೈನ್ಮೆಂಟು, ಬ್ಯಾಲೆನ್ಸಿಂಗು ಎಕ್ಸ್ಕ್ಲೂಷನ್ ಆಗಿದೆ. ಯಾಕೆಂದರೆ ನಾನು ರೀಸೆಂಟಾಗಿ ಕೆ ಶೋರೂಮಲ್ಲೇ ಮಾಡಿದ್ದೆ. ಅದೊಂದು 870 rupees ಏನೋ ಆಗಿತ್ತು. ಸೊ ಮತ್ತು ಅದು ಬಿಟ್ಟರೆ ನಿಮಗೆ ಅವರು ಇದು ಬ್ರೇಕ್ ಕ್ಯಾಲಿಪರ್ ಕ್ಲೀನಿಂಗು ಅದೆಲ್ಲ ಯಾವುದೂ ಮಾಡಿಸಿಲ್ಲ. ಸೊ ಜಸ್ಟ್ ಜನ್ರಲ್ಲು ಆಯಿಲು ಮತ್ತು ಏರ್ ಫಿಲ್ಟ್ರು ಅದೆಲ್ಲ ರೀಪ್ಲೇಸ್ ಆಗಿದೆ. ಸೊ ನಾರ್ಮಲ್ ಜನರಲ್ಲಾಗಿದೆ. 50,000 ಕಿಲೋಮೀಟರ್ ಸರ್ವಿಸ್ ಎಲ್ಲ ಚೆನ್ನಾಗಾಗಿದೆ. ಮತ್ತು ಸೊ ಇವ್ರು ಬಂದುಬಿಟ್ಟು ಯಾರೋ ಸರ್ವಿಸ್ ಅಡ್ವೈಸರ್ ಬಂದುಬಿಟ್ಟು ಪ್ರವೀಣ್ ಅಂತ, ಅವರು ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ರು. ಮತ್ತು ಸರ್ವಿಸ್ ಮ್ಯಾನೇಜರ್ ಬಂದುಬಿಟ್ಟು ಉಮೇಶ್ ಆಚಾರ್ಯ ಅಂತ ಹೇಳ್ಬಿಟ್ಟು, ಸೊ ಇಬ್ಬರು ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ರು. VST ಹೆಸರುಘಟ್ಟ ಶೋರೂಮು, ಹೆಸರುಘಟ್ಟ ರೋಡಲ್ಲಿರೋದು VST ಸರ್ವಿಸ್ ಸೆಂಟರು, VST ಕಿಯಾ ಅವ್ರದ್ದು. ಸೊ ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿತ್ತು. ನನಗೇನೋ ಇಷ್ಟ ಆಯಿತು ಅವ್ರದ್ದು ಸರ್ವಿಸು ಮತ್ತು ರೆಸ್ಪಾನ್ಸು. ನೀವು ಯಾರಾದರೂ ಕಿಯಾ ಗಾಡಿ ಇಟ್ಕೊಂಡಿದ್ರೆ ಸೊ ನಾನು ಬೇಕಾದರೆ ನಿಮಗೆ ರೆಕಮೆಂಡ್ ಮಾಡ್ತೀನಿ. ನೀವು ಒಂದ್ಸಲಿ ಹೋಗಿ ವಿಸಿಟ್ ಮಾಡಿ, ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ ನನಗೆ. ಸೊ ನಿಮಗೆ ಇಲ್ಲಿ ನೋಡ್ಬೋದು. ಸೊ ಟೋಟಲ್ಲು ಸೊ ನಿಮಗೆ 5,523 ಆಗಿದೆ. ನಮಗೆ ನೋಡ್ಬೋದು ಇಷ್ಟು ಎಲ್ಲ ಚೇಂಜ್ ಆಗಿದೆ. ಸರ್ವಿಸ್ ಕಿಟ್ಟು, ವಿಂಡ್ಶೀಲ್ಡ್ ವಾಷರು, ಕನ್ಸ್ಯೂಮಬಲ್ಸು, ಆಯಿಲು, ಸ್ಟೀಲ್ ಟಿಕ್ಕರ್ ವೆಯ್ಟ್ಸು ಮತ್ತು ಲೇಬರ್ ಬಂದಿದೆ ಅಷ್ಟೇ. ಸೊ ಟೋಟಲ್ಲು 5,523. ಸೊ ಇದಕ್ಕೆ 870 rupees ನೀವು ಇದೇ ಆ್ಯಡ್ ಮಾಡಿದ್ರೆ ಯಾವುದು ವೀಲ್ ಅಲೈನ್ಮೆಂಟು ಮತ್ತು ಬ್ಯಾಲೆನ್ಸಿಂಗ್ನ, ಸೊ ಅದೊಂದು 6,300 ಹತ್ತಿರ ಆಗುತ್ತೆ. ಸೊ 6,300 rupees ನಮ್ಮದು 5th ಸರ್ವಿಸು 50,000 ಕಿಲೋಮೀಟ್ರದ್ದು. ಸೊ ಈ ಕಂಟೆಂಟು ಮತ್ತು ಈ ಸರ್ವಿಸ್ದು ಅಪ್ಡೇಟು ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.